ಲೇ ಅದೇ ನೀನ್ ಬಂದಿದೀಯಾ? ನಿಮ್ಮ ಅಣ್ಣ ಇಲ್ಲಿ? ನಮ್ಮ ಅಣ್ಣನ್ಗೆ ಜ್ವರ ಬಂದಿದ್ದಾವಣ್ಣ, ಅದಕ್ಕೆ ನಾನು ಬಂದೆ. ಸರಿ ಲೇ, ಹಾಗಿದ್ರೆ ಕೆಲಸ ಮಾಡೋಗು. ಇವನು ಈ ತರ ಇದ್ದಾನೆ, ಏನ್ ಕೆಲಸ ಮಾಡ್ತಾನೆ ಅವನು? ತು ಲೇ, ಚೆನ್ನಾಗಿ ಓದಿರೋ ತರ ಕಾಣ್ತಾ ಇದೀಯಾ, ಎಲ್ಲಾದ್ರೂ ಕೆಲಸ ಮಾಡೋದು ಏನ್ ಇಲ್ಲಿ ಬಂದಿದೀಯಾ? ಏನಿವನು ಹೇಳ್ದೆ ಹೋಗ್ತಿದ್ದಾನೆ? ಅರೆ, ಇವ್ನಿಗೆ ಅವಾಗಲೇ ಬೈದು ಕಳಿಸಿದ್ದೀನಿ, ಇವಾಗೇನು ಅಷ್ಟು ಆರಾಮಾಗಿ ಹ್ಯಾಪಿಯಾಗಿ ಕೆಲಸ ಮಾಡ್ತಿದ್ದಾನೆ? ಲೇ, ನಾನು ಬೈದ ತಕ್ಷಣ ಹೋದೆ, ಇವಾಗೇನು ಇದ್ದಕ್ಕಿದ್ದಂಗೆ ಬಂದು ಆರಾಮಾಗಿ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇದೀಯಾ? ಹಾಗೇನಿಲ್ಲಣ್ಣ, ನನಗೆ ನೀವು ಆ ಥರ ಮಾತಾಡಿದಾಗ ನಿಜವಾಗ್ಲೂ ಬೇಜಾರಾಯ್ತು. ಅವಾಗ ನನ್ನ ಫ್ರೆಂಡ್ ನಿಕ್ತಾ ಅಂತ ಅವಳಿಗೆ ಹೇಳಿದೆ ಈ ಥರ ಆಯ್ತು ಅಂತ. ಅವಾಗ ಆ ಹುಡುಗಿ ಹೇಳಿದ್ಲು, ಏನೇ ಆದರೂ ತಲೆ ಕೆಡಿಸ್ಕೋಬೇಡ, ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಆಗೋವರೆಗೂ ಮಾಡಬೇಕು, ಮಧ್ಯದಲ್ಲಿ ಬಿಡಬಾರ್ದು ಅಂತ ಹೇಳಿದ್ಲು. ಅದಕ್ಕೆ ಬಂದೆ ಅಣ್ಣ. ಹೌದು, ಫ್ರೆಂಡ್ ಅಂದೆ ಅಲ್ಲ, ಏನು ಚಿಕ್ಕವ್ರು ಇರುವಾಗಲೇ ಫ್ರೆಂಡ, ಏನು ಮನೆ ಹತ್ರನ? ಹಾಗೇನಿಲ್ಲ ಅಣ್ಣ, ಈ ಹುಡುಗಿ ನನಗೆ ಫ್ರೆಂಡ್ ಆ್ಯಪಲ್ಲಿ 3 months ಆಯ್ತು ಪರಿಚಯ ಆಗಿ. ಹೌದಾ, ಸರಿ ಅಣ್ಣ, ನನ್ನ ಕೆಲಸ ಆಯ್ತು, ಹೋಗಿ ಬರ್ತೀನಿ. ಅಣ್ಣ ಸಾರಿ ಅಣ್ಣ, ನಾನು ನಿನ್ಗೆ ಅವಾಗಲೇ ಬೈದಿದ್ದಕ್ಕೆ. ಅಯ್ಯೋ ಪರವಾಗಿಲ್ಲ ಬಿಡಿ ಅಣ್ಣ.